ಗಣೇಶ ಚತುರ್ಥಿಯ ಮಂಗಳಕರ ದಿನದಂದು ಸ್ವರ್ಗವು ಸಂಭ್ರಮದಿಂದ ಜೀವಂತವಾಗಿತ್ತು. ಭವ್ಯವಾದ ಅರಮನೆಯಲ್ಲಿ ಅಡೆತಡೆಗಳ ಪ್ರಿಯವಾದ ಗಣೇಶ ಭವ್ಯವಾದ ಔತಣಕೂಟದಲ್ಲಿ ಗೌರವಾನ್ವಿತ ಅತಿಥಿಯಾಗಿದ್ದರು. ಗಣೇಶನು ತನ್ನ ಗೌರವಾರ್ಥವಾಗಿ ತಯಾರಿಸಿದ ಅದ್ದೂರಿ ನೈವೇದ್ಯಗಳನ್ನು ಆನಂದಿಸುತ್ತಿದ್ದಂತೆ ಗಾಳಿಯು ರುಚಿಕರವಾದ ಆಹಾರಗಳ ಪರಿಮಳ ಮತ್ತು ದೈವಿಕ ಸಂಗೀತದ ಶಬ್ದಗಳಿಂದ ತುಂಬಿತ್ತು. ಆಕಾಶ ಜೀವಿಗಳಿಂದ ಸುತ್ತುವರಿದ ಈ ಸಂತೃಪ್ತಿ ಮತ್ತು ತೃಪ್ತನಾದ ಗಣೇಶನು ಮನೆಗೆ ಮರಳಲು ಸಿದ್ಧನಾದನು. ಅವನು ತನ್ನ ನಿಷ್ಠಾವಂತ ಒಡನಾಡಿ ಸಣ್ಣ ಇಲಿಯ ಮೇಲೆ ಹತ್ತಿದನು. ಇಲಿಯು ಗಣೇಶನನ್ನು ಹೊತ್ತೊಯ್ಯುತ್ತಿದ್ದಂತೆ ಅವನ ತುಂಬಿದ ಹೊಟ್ಟೆಯ ಭಾರ ಆ ಪುಟ್ಟ ಜೀವಿಗೆ ಜಾಸ್ತಿಯಾಯಿತು. ಸಮತೋಲನವನ್ನು ಕಾಯ್ದುಕೊಳ್ಳಲು ಹೆಣಗಾಡುತ್ತಿರುವಾಗ ಮೌಸ್ ಇದ್ದಕ್ಕಿದ್ದಂತೆ ಬೇರಿನ ಮೇಲೆ ಎಡವಿ ಮತ್ತು ಗಣೇಶನು ನೆಲಕ್ಕೆ ಬಿದ್ದನು. ರಾತ್ರಿಯು ಶಾಂತವಾಗಿತ್ತು. ಎಲೆಗಳ ಕಲರವವನ್ನು ಹೊರತುಪಡಿಸಿ ಗಣೇಶನು ತನ್ನನ್ನು ಒಟ್ಟುಗೂಡಿಸಿದನು. ಅನಿರೀಕ್ಷಿತ ಪತನದಿಂದ ಸ್ವಲ್ಪ ಮುಜುಗರಕ್ಕೊಳಗಾದನು. ರಾತ್ರಿಯ ಆಕಾಶದಲ್ಲಿ ಚಂದ್ರನು ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದನು. ತನ್ನ ವಿನೋದವನ್ನು ತಡೆಯಲಾಗದೆ ಚಂದ್ರನು ನಗಲು ಪ್ರಾರಂಭಿಸಿದನು. ಅದರ ಬೆಳಕು ಉಲ್ಲಾಸದಿಂದ ಮಿನುಗಿತು. ನಗುವು ಕಾಡಿನಲ್ಲಿ ಪ್ರತಿಧ್ವನಿಸಿತು. ಅದು ಗಣೇಶನ ಕಿವಿಗೆ ತಲುಪಿತು. ಹಟ್ ಮತ್ತು ಅವಮಾನಿತನಾಗಿ ಗಣೇಶನು ತಲೆಯೆತ್ತಿ ನೋಡಿದನು. ಚಂದ್ರನು ಅವನನ್ನು ಅಪಹಾಸ್ಯ ಮಾಡುವುದನ್ನು ಮುಂದುವರೆಸಿದಾಗ ಅವನ ಕಣ್ಣುಗಳು ಕಿರಿಕಿರಿಯಿಂದ ಕಿರಿದಾದವು. ಚಂದ್ರನಿಗೆ ಪಾಠ ಕಲಿಸಲು ನಿರ್ಧರಿಸಿದ ಗಣೇಶನು ಎತ್ತರವಾಗಿ ನಿಂತು ಕೈ ಎತ್ತಿದನು. ಅವನ ಧ್ವನಿಯು ದೈವಿಕ ಶಕ್ತಿಯಿಂದ ಪ್ರತಿಧ್ವನಿಸಿತು. ಇಂದಿನಿಂದ ಗಣೇಶ ಚತುರ್ಥಿಯಂದು ನಿಮ್ಮತ್ತ ದೃಷ್ಟಿ ಹಾಯಿಸುವ ಯಾರೇ ಆಗಲಿ ದುರಾದೃಷ್ಟ ಮತ್ತು ಸುಳ್ಳು ಆರೋಪಗಳಿಗೆ ಗುರಿಯಾಗುತ್ತಾರೆ. ಚಂದ್ರನ ನಗು ನಿಂತಿತು. ಅದಕ್ಕೆ ಬದಲಾಗಿ ಈಗ ಬಂದ ಶಾಪದ ಅರಿವಾಯಿತು. ಹಲವು ವರ್ಷಗಳ ನಂತರ